ಜೀವನ ನೀಡಿರೋ ಸರ್ ಇನ್ನ ಇಲ್ರಿ ಸರಿ ಸರ್ ಇನ್ನ ಇಲ್ರಿ ನಡ್ಬಾರ್ಕ್ ಹೋಗಲ್ಲ ರೋಹಿತ ರೋಹಿತ ನಡ್ಬಾರ್ಕ್ ಹೋಗಂಬ ರೋಹಿತ ನಡ್ಬಾರ್ಕ್ ಹೋಗಂಬ ಮ್ಯಾಮ್ ರೀ ಡ್ಯಾನ್ಸ್ ರೀ ಸರ್ ಡ್ಯಾನ್ಸ್ ಕುರ್ಚಿ ತೆಗಿರ್ಲಿ ಹಂಗೆ ಕುರ್ಚಿ ತೆಗೀರಿ ಕುರ್ಚಿ ಹಾಂ ಸರ್ ಇದು ಆ ಕಡೆ ತೆಗಿಲೆ ಮ್ಯಾಮ್ ರೀ ಡ್ಯಾನ್ಸ್ ರೀ ಸರ್ ಡ್ಯಾನ್ಸ್ ರೀ ಜೋಶೇ ಇಲ್ಲ ಆಡಕ್ಕ ಸರಿ ಜಲ್ದಿ ಬರ್ಬೇಕ್ರಿ ಅಯ್ಯಪ್ಪ ಸರಿ ಬರ್ರಿ 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 ತೆಗೀರಿ
ಸರಿ ಸರಿಲೇ ಕಡೆ ಹಾ ಇರ್ಲಿ 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 ಭಾರಿ ಮಸ್ತ್ ಆಗ್ತದ ಏನ ಏ ರಿಸ್ಕ್ಯಾ 5 ನಿಮಿಷ ಸರಿ ಡ್ಯಾನ್ಸ್ ರೀ ಸರಿ ಸರ್ ಹೊಡ್ರಿ ಸರ್ ಹೊಡ್ರಿ ನಮ್ಮನ್ನು ಬರ್ಲಿ ಆಮೇಲೆ ಬಂದಾವ ನಮಗೆ ಬಂದಿಲ್ಲ ಫೋನಿಗೆ ಅವ್ರಿಗೆ ಹಿಡಿಯೋ ಡ್ಯಾನ್ಸ್ ಹೊಡ್ಲಿ ಸರ್ ಇನ್ನ ಇಲ್ರಿ
ನಡಿ ಏ ಡ್ಯಾನ್ಸ್ ಮಾಡು. ಎಲ್ಲಿ ಒಳಗ ಏ ಪ್ರೀತಮ್ಮ ಎದಕ್ ನಿಂತಿ? ಏ ಹೊಡಿ ಅಮ್ಮಾರ ಹ್ಯಾಂಗಾರ ಹೊಡಿ. ಎಟ್ಟಿರಿ ಕರೆಕ್ಟು ಹಾರಿ ಸರಿ. ಅಯ್ಯೋ ಹಾ ಬೆಳೆ ಹಾ ಅಲ್ಲಿ ಹಾಕೊಳ್ಳಿ ಸುಮ್ಮ ಸಣ್ಣ ಅವು ಅಟ್ಟು ಕುರ್ಚಿ ಆಯ್ತು ಅಟ್ಟು ಬರ್ತದಾಕ. ಏ ಅಯ್ಯೋ ಮಚ್ಚ ಅಲ್ಲಿ ಆ ಕೊಂಬಂತ ಹೋಗಿ ಈ ಕಡೆ ನಮ್ಮನ್ನು ಮಾಡು ಬರ್ತದ ಮಚ್ಚಿ. ಅದು ಬಂದ್ ಮಾಡಲಿ ಇದು ಬಾ ಹಚ್ರು ಬಂದೆ ಭಾರಿ ಬರ್ತದಲ್ಲ ಅಲ್ಟ್ರಾ ಸರಿ ಫೋನ್ದಾಗ ಇರ್ತದ ನಂದು ಇನ್ಸ್ಟಾಗ್ರಾಮ್ ಬಿಟ್ಕೋಬೇಕದು. ಇದು ಯಾಕೆ ಹಚ್ಚಿದ್ರು? ಹಾ ಓ ಮನಸ್ಸೆ ಒಂದು ಸರ್ ಫೈನಲ್ ಹಂತಕ್ಕೆ ತಲುಪಿದ್ರು. ಫೈನಲ್ ಹಂತಕ್ಕೆ ತಲುಪಿರ್ತಕ್ಕಂಥ ಪ್ರಾನ್ಸಿಪಾಲರು ನಾಗನ್ ಸರ್ ಒಳ್ಳೆ ಅದ್ಭುತ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸರಿ ಸರ್ ಕೊಡ್ರಿ. ತಪ್ಪಿದೆ ತಪ್ಪು. ಇನ್ನೊಮ್ಮೆ ಇಲ್ಲ ದಮ್ಮೇರೆ ಬರ್ಲವ್ರಿ. ಬಸ್ ಮಾಡ್ರಿ ಹೋಗಿ ಸರಿ ಹೋಗಿ ಚೆಕ್ ಬಾಕ್ ಲಾಡ ಮುಗಿಸೋರು
ಸರಿ ನಮ್ಮ ಸರಿ ದಾಂಬರ ಆಗ್ತದ. ಹಾಂ ನಮಗೆ ನೋಡಪ್ಪ ಸರಿ ಆರಾಮ್ಸಿ ನೋಡ್ರಿ. ಒಬ್ಬಸ್ತಿ ಮಗ ಬರಲ್ಲ ಆಗ್ಯದ. ಏ ಸ್ವಲ್ಪ ಹಿಂದಕ್ಕೆ ಸರ್ಲೆ, ಹಿಂದಕ್ಕೆ ಸರಿ, ಹಿಂದಕ್ಕೆ ಸರ್ಲೆ. ಕೆಲವು ದಿವಸ ಇದು ಸರಿ ನಾಯಿ ಸರ್ ಒಂದು ಚಲವಾದಿ ಸರ್ ಎರಡು ಚಲವಾದಿ ಸರ್ ಎರಡು ಬಿದ್ದು ದುಡ್ಬೇಡ್ರಿ ಕೆಲವು ಇದು ನಾಯಿ ಸರ್ ಎರಡು ಬಿದ್ದು ದುಡ್ಬೇಡ್ರಿ ಎರಡು ಸಮಾಂತಗಳು ನಾಗಣ್ಣ ಸರ್ 4 ಕಣ್ಣಿನಿಂದ ಮೊದಲನೇ ಹೊಡಿತಾ ಒಂದು ನಾಗಣ್ಣ ಸರ್ ಇಲ್ಲ ಒಟ್ಟು ಬಾಕಿ ಕಾಲ ಒಂದು ಚಲವಾದಿ ಸರ್ 3 ನಾಗಣ್ಣ ಸರ್ ಸಾರಿ ನಾಗಣ್ಣ ಸರ್ ನಾಗಣ್ಣ ಸರ್ 3 ಸರಿ 2 ಪಿ ಸರ್ 3 ನಾಗಣ್ಣ 9 ಬಾಟಲ್ ಅದಾವ 4 ಇಲ್ಲಿ ಬರ್ತಾವ 3 2 ನಮ್ಮ ಶಾಲೆಯ ಮನ್ಯಾಗ ನೆನೆಸ್ಕೋರಿ ಸೈನ್ಸ್ ಮೇಡಮ್ ಲೀಡರ್ ಇದ್ದಾರೆ 1 ಅಂಕದಿಂದ. ಒಬ್ರು ಒಂದೇ ಬಾಲ್ ಕೊಡ್ಬೇಕು, ಒಂದ್ ಸಲಕ್ಕೆ ಒಂದೇ ಬಾಲ್ ಕೊಡ್ಬೇಕು 2. ಸೈನ್ಸ್ ಮೇಡಮ್ 3, ನರ್ಸಿಂಗ್ ಆಫೀಸರ್ 0, ಕನ್ನಡ ಶಿಕ್ಷಕರು 0. ಕನ್ನಡ ಅವರೊಂದು ನರ್ಸಿಂಗ್ ಆಫೀಸರ್ ಇಂಜೆಕ್ಷನ್ ಸರಿಯಾಗಿ ಮಾಡ್ತಾ ಇಲ್ಲ. ಕನ್ನಡ ಮೇಡಮ್ 2 ಕನ್ನಡ ಮೇಡಮ್ 2 ಕನ್ನಡ ಮೇಡಮ್ 2 ನರ್ಸಿಂಗ್ ಆಫೀಸರ್ 2 ಆಯ್ತಾ 3 2 ರೆಕಾರ್ಡಿ ಮಾಡಿದ್ರೆ ನರ್ಸಿಂಗ್ ಆಫೀಸರ್ 3 ಕುಂದ್ರು ಹೊಡಿತು ನೋಡೋಣ. ಕನ್ನಡ ಸರಿ
ಮುಖ ನೋಡು ಡ್ರಾಯಿಂಗ್ ಸರ್ ದುಬ್ಬಾಲಿಗೆ ಸರಿ ಒಲೆ ಸರಿಯಾ ಸರಿ ಹೋಯ್ ಈಗ ಒಂದು ಬಿತ್ತು ನೋಡೋರ ಬಗ್ಗೆ ಸುತ್ತನ್ನು ಎರಡನ್ನು ಗೆದ್ದಿದ್ದೀವಿ. ಮಾಡೇನೆ ನಾನು ಮುಂದಿದ್ದ ಯಾವುದೇ ಲಕ್ಷ್ಮೀಕಾಂತ್ ಮಾಸ್ಟರ್ ಸರಿ ಸಾರು ಇವ್ರು ಸರಸ್ವತಿ ಮುಂದಿನ ಕಪ್ಪಿಕೊಂಡನೆಲ್ಲ ಬಿಡ ಬಿಡು ಕಾಪ್ ಇವರು ಸ್ವಿಚ್ ಆಫ್ ಆಯ್ತು ಕೇಳಿಕೊಳ್ಳುತ್ತೇನೆ. ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಪ್ರಾಂಶುಪಾಲರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಭಾವಚಿತ್ರಕ್ಕೆ ಪೂಜೆ
ಶಿಕ್ಷಕರಾಗಿ ಈ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂತಹ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥವರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಅಂತಹ ಒಬ್ಬ ವಿದ್ಯಾರ್ಥಿಗಳನ್ನು ಕಂಡಿರ್ತಕ್ಕಂತಹ ತತ್ವಜ್ಞಾನಿಗಳು ಆಗಿರ್ತಕ್ಕಂತಹ ರಾಧಾಕೃಷ್ಣನ್ ಅವರು ಮಕ್ಕಳ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಆದರ್ಶ ಪ್ರಿಯ ಮಕ್ಕಳ ಮಟ್ಟಕ್ಕೆ ಒಬ್ಬರಾಗಿರ್ತಕ್ಕಂತಹ ರಾಧಾಕೃಷ್ಣನ್ ಅವರು. ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆನ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ದರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರೆಣಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು ಬೆವರೆಣಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು ಸೋಲು ಗೆಲುವಿನಲ್ಲೂ ಸಮಚಿತ್ರದಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ರದಿಂದಿರಲು ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು ಹಸಿರು ಮಲೆ ಹೂವಲಿನ ಜ್ಞಾನಿಸುವುದ ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಧನ್ಯವಾದಗಳು. ಪ್ರಾರ್ಥನಾ ಗೀತೆ ಹಾಡಿದಂಥ ನಮ್ಮ ಸಹೋದರಿಯರಿಗೆ ಧನ್ಯವಾದಗಳು. ಈಗ 8ನೇ ತರಗತಿಯ ವೀಣಾಯಿಂದ ಸ್ವಾಗತ ಗೀತೆ. ಸ್ವಾಗತ ಕೋರುವೆ ನಾವು ತುಂಬು ಹೃದಯದಿಂದ ಇಂಪು ಮನಸ್ಸಿನಿಂದ ತುಂಬು ಹೃದಯದಿಂದ ಇಂಪು ಮನಸ್ಸಿನಿಂದ ಸ್ವಾಗತ ಕೋರುವೆ ನಾವು ತುಂಬು ಹೃದಯದಿಂದ ಇಂಪು ಮನಸ್ಸಿನಿಂದ ತುಂಬು ಹೃದಯದಿಂದ ಇಂಪು ಮನಸ್ಸಿನಿಂದ ಇಂದಿನ ಸಭೆಗೆ ಆಗಮಿಸಿದ ನಮ್ಮ ಪ್ರಾಂಶುಪಾಲರಿಗೆ ನಾವು ಸ್ವಾಗತ ಕೋರುವೆವು ಇಂದಿನ ಸಭೆಗೆ ಆಗಮಿಸಿದ ನಮ್ಮ ಗುರು ವೃಂದವರಿಗೆ ನಾವು ಸ್ವಾಗತ ಕೋರುವೆವು ಇಂದಿನ ಸಭೆಗೆ ಆಗಮಿಸಿದ ಸಹೋದರ ಸಹೋದರಿಯರಿಗೆ ನಾವು ಸ್ವಾಗತ ಕೋರುವೆವು ಸ್ವಾಗತ ಕೋರುವೆ ನಾವು ತುಂಬು ಹೃದಯದಿಂದ ಇಂಪು ಮನಸ್ಸಿನಿಂದ ತುಂಬು ಹೃದಯದಿಂದ ಇಂಪು ಮನಸ್ಸಿನಿಂದ. ಧನ್ಯವಾದಗಳು. Happy Teachers of the Day. I speak about Dr. Sarvapalli Radhakrishnan. Dr. Sarvapalli Radhakrishnan is the great teacher and philosopher of Indians and second president of India. Dr. Sarvapalli Radhakrishnan was born on ಭಾಷಣ ಮಾಡಿದಂಥ ನನ್ನ ಸ್ನೇಹಿತೆಗೆ ಧನ್ಯವಾದಗಳು. ಈಗ 9ನೇ ತರಗತಿಯ ನಾಜಾಯಿಂದ ಕನ್ನಡ ಭಾಷಣ. ಎಲ್ಲರಿಗೂ ಶುಭ ಮಧ್ಯಾಹ್ನದ ಆರ್ಥಿಕ ಶುಭಾಶಯಗಳು. ನಮ್ಮ ಈ ವೇದಿಕೆಯ ಮೇಲೆ ಆಸೀನರಾದ ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೂ ಗುರುಗಳು ಗುರುಮಾತೆಯರಿಗೂ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಾವು ರಾಧಾಕೃಷ್ಣನವರ ಸವಿನೆನಪಿಗಾಗಿ ಈ ದಿನವನ್ನು ಆಚರಿಸುತ್ತೇವೆ. ರಾಧಾಕೃಷ್ಣನವರು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ವೀರಸ್ವಾಮಿ, ತಾಯಿ ಸೀತಮ್ಮ.
ಅವರ ಪತ್ನಿ ಶಿವಮುಖ, ಅವರ ತಾಯಿ ಶಿವಕಾಮ. ಅವರು ರಾಧಾಕೃಷ್ಣನವರ ಸಾಧನೆಗೆ ಸಹಕಾರ ಸೇವೆ ಸಲ್ಲಿಸಿದರು. ಅವರು ವೀರಸ್ವಾಮಿಗೆ ತಮ್ಮ ಮಗ ಆಂಗ್ಲ ಭಾಷೆಯಲ್ಲಿ ಓದಬೇಕೆಂದು ಆಸೆ ಇತ್ತು. ಆದರೆ ದೇಶಿ ಭಾಷೆಯಾದ ಸಂಸ್ಕೃತ ಭಾಷೆಯಲ್ಲಿ ಕಲಿಸುವುದು ಆಸೆ ಇತ್ತು. ಆದರೆ ಅದು ಆಗಲಿಲ್ಲ. ಆನಂತರ ಅವರು ಹರ್ಮಸ್ಬರ್ಗ್ ಎಂಬ ಶಾಲೆಯಲ್ಲಿ ಸೇರಿದ್ದರು. ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ಚಿಕ್ಕ ವಿರಾಮ. The government of India gave the highest award of Bharat Ratna. This day is celebrated on the year of 1962. Thank you, Anand. ಅವರ ಸವಿನೆನಪಿಗಾಗಿ ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನು ಬಹು ಅದ್ದೂರಿಯಾಗಿ ಆಚರಿಸುತ್ತೇವೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ಇವರು ತೆಲಂಗಾಣದ ತಿರುತನಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ, ಇವರ ಹೆಂಡತಿ ಶಿವಕಾಮ. ಇವರು ರಾಷ್ಟ್ರೀಯ ಭಾರತ ರತ್ನ ಪ್ರಶಸ್ತಿಯನ್ನು ಗಳಿಸಿದ್ದರು. ಇವರು ಸೆಪ್ಟೆಂಬರ್ 5ರಂದು ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಬೇಕೆಂದು ಘೋಷಿಸಲಾಯಿತು. ಇವರು 1975ರಲ್ಲಿ ಲೋಕ ತಿಳಿಸಿದರು. ಇಷ್ಟು ವೇಳೆ ನನ್ನ ಚಿಕ್ಕ ಭಾಷಣ. ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಇಂದು ಅವರ ಇಚ್ಛೆಯಂತೆ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಎಲ್ಲರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳಿಗೆ, ಗುರುಮಾತೆಯರಿಗೆ, ತಮಗೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ತಮ್ಮ ಮೇಲೆ ಗುರುವಿನ ದಯೆ, ಕೃಪೆ, ಪ್ರೀತಿ, ವಾತ್ಸಲ್ಯ ಇರಲಿ. ಅವರ ಕೃಪೆಯಿಂದ ನೀವು ಕೂಡ ಉನ್ನತ ಸ್ಥಾನಕ್ಕೆ ಹೋಗುವಂತಾಗಲಿ, ಗುರುಗಳ ಸ್ಥಾನವನ್ನು ವಹಿಸುವಂತಾಗಲಿ ಅಂತ ಹಾರೈಸ್ತೇನೆ. ಜೊತೆಗೆ ಇದುವರೆಗೂ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀರಿ. ಅದರಲ್ಲಿ ಹೆಣ್ಮಕ್ಳು ಜಾಸ್ತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇದ್ದೀನಿ ನಾನು. ಅವರೇ ಮುಂದಾಳತ್ವವನ್ನು ವಹಿಸ್ತಾ ಇದ್ದಾರೆ. ಈಗ ಹುಡುಗರಲ್ಲಿ ಯಾರು ಒಬ್ಬರು ಭಾಷಣ ಮಾಡಲಿಲ್ಲ. ಮೊನ್ನೆನೂ ಕೂಡ ಅಷ್ಟೇ. ನೀವು ಕೂಡ ಸ್ಪರ್ಧೆ ಮಾಡಬೇಕು, ನಿಮ್ಮ ಸೈಡ್ನೂ ಬರಬೇಕು. ಅವ್ರು 4 ಅವರು ಭಾಳ ಆ್ಯಕ್ಟಿವ್ ಇದ್ದಾರೆ. ಹೆಣ್ಮಕ್ಳು ಈಗ ಭಾಳ ಅಂದರೆ ಭಾಳ ಆ್ಯಕ್ಟಿವ್ ಇದ್ದಾರೆ. ಇದು ಈ ಥರ ಯಾಕೆ ಭೇದ ಭಾವ ಆಗ್ತಾ ಇದೆ ಗೊತ್ತಾಗ್ತಾ ಇದೆ. ಭೇದ ಭಾವ ನಾವು ಮಾಡಿಲ್ಲ, ನೀವೇ ಮಾಡ್ಕೊಂಡಿದ್ದೀರಿ. ನಾವೆಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ದೀವಿ. ನಾವು ನಿಮಗೇನು ಮಾಡಬೇಡ, ನಾವು ವೇದಿಕೆ ಮೇಲೆ ಬರಬೇಡ ಅಂತ ಏನು ಹೇಳಿಲ್ಲ. ಯಾಕ್ರಿ ಸರ್, ಎಲ್ಲರಿಗೂ ಸಮಾನ ಅವಕಾಶ ಇದೆ. ಆದರೆ ಅದನ್ನು ಸದ್ಬಳಕೆ ಮಾಡಿಕೊಳ್ತಾ ಇರೋರು ಹೆಣ್ಮಕ್ಳು. ಅವರು ಹೆಣ್ಮಕ್ಳ ಮೇಲ್ಗೈ ಅಂತೇಳಿ ಪ್ರತಿ ಸಾರಿ ಪೇಪರ್ನಾಗೂ SSLC ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಪ್ರತಿ ವರ್ಷದಂತೆ ಈ ವರ್ಷವು ಹೆಣ್ಣು ಮಕ್ಕಳದೇ ಮೇಲುಗೈ ಅಂತ ಒಂದು ಹೆಡ್ಲೈನ್ ಇರ್ತದೆ, ಟೈಟಲ್ ದೊಡ್ಡ ಟೈಟಲ್ ಇರ್ತದೆ. ಅದು ಚೇಂಜ್ ಮಾಡಬೇಕು ಇವರು. ಆ್ಯಕ್ಚುಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಿನ್ನವಾಗಿ ಗಂಡು ಮಕ್ಕಳದೇ ಮೇಲುಗೈ ಅಂತ ಬರಬೇಕು. ಆ ಥರ ನೀವು ಸ್ಪರ್ಧೆ ಮಾಡಬೇಕು. ಅದಕ್ಕಿಂತ ಹೆಚ್ಚು ನೀವು ಸ್ಪರ್ಧೆ ಮಾಡಬೇಕು. ನಿಮಗೇನು ನಾವೇನು ಇದು ಮಾಡ್ತಾ ಇಲ್ಲ. ಕಾಂಪಿಟೇಷನ್ ಸ್ಪರ್ಧಾ ನಾವು ಬೆಳೀಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವರು ಸುಮ್ಮನೆ ಕೊಡಬಾರ್ದು ಅಂತ. ಅದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಿ, ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಿ. ನಿಮ್ಮ ಆ್ಯಕ್ಟಿವಿಟಿ ನಮಗೆ ಭಾಳ ಇಷ್ಟವಾಯಿತು. ನೀವು ಹೊಸ ಶಾಲೆಗೆ ಹೋಗೋದ ನನ್ನ ಕನಸು. ಮತ್ತೆ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲರಿ, ಸುಮ್ಮನೆ ಯಾಕೆ ಕುಂತೀರಿ ಅಂದರೆ ನಾವು ಅಸಹಾಯಕರಾಗಿದ್ದೀವಿ. ನಿಮ್ಗೆ ಗೊತ್ತಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಇರ್ತವೆ.